ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ತಪ್ಪು ಮಾಡ್ದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಕ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂಥ ಟೀಸರ್ ಅಲ್ಲ. ಇದಕ್ಕೆ ಆದಂಥ ಶ್ರಮ ಇತ್ತು, ಇದಕ್ಕೆ ಆದಂಥ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ ಒಂದು 2-3 ವರ್ಷ ಡಿಸ್ಕಸ್ ಮಾಡುತ್ತಾ 2.5 years ಬರೀ ಇದನ್ನ ತೆಗಿಬೇಕು ಅಂತಲೇ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಕ್ ಅಷ್ಟು ಸುಲಭವಾಗಿ ಶುರು ಆಗಲಿಲ್ಲ ಪಿಕ್ಚರು. ಕತೆಗೆ ಒಂದು 3-3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಆ್ಯಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ಲರೂ. ಈಗ ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಬಿಟ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು. ಬೇಸಿಕಲಿ ನನಗೆ ಬಹಳ ಇಷ್ಟವಾಗಿದ್ದು ಈ ಟೀಮಲ್ಲಿ, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಹಾಲೇಶ್ ಅವರು. ನಾನು ಈ ಥರ ಟೀಸರ್ನ ಮುಂಚೆ ಅಷ್ಟರ ಮಟ್ಟಿಗೆ ಇಂಡಿಯನ್ ಸಿನಿಮಾಲಂತೂ ನಾನು ನೋಡಿರಲಿಲ್ಲ, ನನಗಂತೂ ಕಾಣಿಸಿಲ್ಲ. ನಮ್ಮ ಟೀಮು, ನಮ್ಮ ತಂಡದಿಂದ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಹೊಸದಾಗಿ ಇಂಡಸ್ಟ್ರಿಲಿ ಉದ್ಭವ ಆಗುವಂಥ ಒಂದು ಅಸೆಟ್ಗಳು, ಒಂದು ಆಸ್ತಿ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾಗಿರ್ಬಹುದು, ನಿರ್ದೇಶಕರಾಗಿರ್ಬೋದು. ಹಾಲೇಶ್ ಬಗ್ಗೆ ಬರ್ತೀನಿ ಲಾಸ್ಟಲ್ಲಿ, ಅದು ತುಂಬ ಇದೆ, ಯಾಕಂದರೆ ಅವ್ರ ಬಗ್ಗೆ ತುಂಬ ಮಾತಾಡಬೇಕು. ಆ್ಯಂಡ್ ನಮ್ಮ ಸ್ಯಾಂಡಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ಯಾಂಡಿ ಆ್ಯಸ್ ಅ ಕ್ಯಾಮ್ರಾಮ್ಯಾನ್ ಸೂಪರ್ಬ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಉಲ್ಲಾಸು ಅಷ್ಟೇ, ಆ್ಯಸ್ ಅನ್ ಆರ್ಟ್ ಡೈರೆಕ್ಟರ್ ತುಂಬ ಡೀಟೇಲಿಂಗ್ ಯೋಚನೆ ಮಾಡ್ತಾರೆ, ತುಂಬ ಪರ್ಫೆಕ್ಷನಿಸ್ಟ್. ಈಗ ನಾನು ಕೆಲವು ವಿಚಾರಗಳಲ್ಲಿ ಡೌಟ್ ಇದ್ರೆ ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ಹೌ ಪರ್ಫೆಕ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀವಿ ಎಲ್ಲರೂ. ಮೀನ್ ಒಂದು ಪರ್ಫೆಕ್ಷನ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸ್ಟೇಜಲ್ಲಿ ಈ ಸಿನಿಮಾ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲೂಬಾರ್ದು, ನಾನು ಹೇಳ್ಕೊಳ್ಳೂಬಾರ್ದು. ಟೀಸರ್ನ ನೀವು ನೋಡಿದ್ದೀರ, ಇವಾಗ ನೆಕ್ಸ್ಟ್ ನಿಮ್ಮ ಒಪಿನಿಯನ್ ತುಂಬ ಕೌಂಟ್ ಆಗುತ್ತೆ. ಯಾಕಂದರೆ ಹಲವಾರು ಕೆಲಸ ಇನ್ನೂ ನಮಗೆ ಬಾಕಿ ಇದೆ ಪಿಕ್ಚರಲ್ಲಿ. ಬೇಗ ಶೂಟಿಂಗ್ ಮಾಡ್ಕೋಬೇಕು, ನಾನು ಬೇಗ ರಿಲೀಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ತಡವಾಗಿದೆ ಡ್ಯೂ ಟು ದ ರೀಸನ್ಸ್. ಆಮೇಲೆ ಎಲ್ರಿಗೂ ಇರುತ್ತಲ್ಲಮ್ಮ, ಇರುತ್ತೆ ತಾನೆ ಎಲ್ರಿಗೂ. ಸೊ ಯಾರು ನನ್ನ ಬೇರೆ ಏನು ಕೇಳಲ್ಲ, ಬೈರಲ್ಲ ಅಂತ ಅಂದ್ಕೊಂಡು ಅದನ್ನೆಲ್ಲ ವೆಲ್ಕಮ್ ಮಾಡ್ತಾ, ಹಾಲೇಶ್ ಇಸ್ ಹಿಯರ್ ಫಾರ್ ಅ ರೀಸನ್. ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾದ ಸಿನಿಮಾ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನನ್ನು ಹೀರೋ ಆಗಿ ತಗೊಂಡು, ಜೊತೆಗೆ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಸಪೋರ್ಟು ಯಾವಾಗಲೂ ನಾನು ಹೀಗೆ ಬಯಸ್ತೀನಿ. ಇನ್ನೂ ತುಂಬ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್. ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಸರ್, ಗಾಡ್ಸ್ ಗ್ರೇಸ್, ಯು ಲವ್. ಆ್ಯಕ್ಚುಲಿ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಬಗೀರ ACL ಟೇರ್ ಆದಾಗಲೇ ಐ ಥಿಂಕ್ ಮ್ಯಾಟರ್ ಆಫ್ 6 months ಅಲ್ಲಿ ರಿಕವರ್ ಆಗಿ ಆ ಪಿಕ್ಚರ್ಗೂ ಫೈಟ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿ ಫೈಟು ಮುಗಿಸ್ಕೊಟ್ಟೆ. ಇನ್ಫ್ಯಾಕ್ಟ್ ಈ ಪಿಕ್ಚರ್ ಅಷ್ಟರಲ್ಲಿ I had almost recovered, and every day ಒಂದಷ್ಟು ಕ್ಲಾಸಸ್ಸು, ಫೈಟ್ ಕ್ಲಾಸಸ್ಸು, ಪ್ರಿಪ್ರೇಷನ್ಸು ಆ್ಯಂಡ್ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್ಸು ಹಾಗೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಐ ಕುಡ್ ಮ್ಯಾನೇಜ್. ಆ್ಯಂಡ್ ಪರವಾಗಿಲ್ಲ ಸರ್, ನನಗೇನು ಅಂಥದ್ದೇನು ನೋವಾಗಲಿ ತೊಂದರೆ ಆಗಲಿ ಏನೂ ಇಲ್ಲ. ಆ್ಯಸ್ ಐ ಸೆಡ್, ಕಷ್ಟ ಪಡಲೇಬೇಕು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಸುಲಭವಾಗಿ ಏನೂ ಸಿಗಲ್ಲ ಮಗನೇ, ನೀನು ಕಷ್ಟಪಟ್ರೇ ಫಲ ನಮಗೆ ಅಂತ. ಸೊ ಹಾಗಾಗಿ ಆ ಕಷ್ಟಪಡೋದನ್ನ ಹೇಳ್ಕೊಟ್ಟಿದ್ದಾರೆ. ಫಲ ಯಾವತ್ತಿದ್ರೂ ದೇವ್ರದೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ರೆಗ್ಯುಲರ್ ಪ್ರಿಪರೇಷನ್ ಗುರುವೆ. ಇವಾಗ ಎಲ್ಲ ಹೀರೋಗಳು ಎಲ್ಲ ಪಿಕ್ಚರಲ್ಲೂ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಆಸೆ, ಒಂದು ಕಾಳಜಿ, ಒಂದು ವಿಶ್ವಾಸದಿಂದ ಹೇಗೆ ರೆಡಿ ಆಗ್ತಾರೋ, ನಾನು ಹಾಗೆ ನಮ್ಮ ಪಿಕ್ಚರ್ಗೂ
ಅದನ್ನೆಲ್ಲ ಮೈಂಡ್ಲಿ ಇಟ್ಕೊಂಡು ರೆಡಿ ಆಗ್ತಾ ಇದೀನಿ. ಆ್ಯಂಡ್ ಏನ್ ನಥಿಂಗ್ ಗ್ರೇಟ್ ಸ್ಟಿಲ್, ಐ ಹ್ಯಾವ್ ಲಾಂಗ್ ವೇ ಟು ಗೋ. ಈ ಪಿಕ್ಚರ್ನ ಇನ್ನೂ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಇನ್ನು ಬೇಜಾನ್ ಸೀಕ್ವೆನ್ಸಸ್ ಇದೆ, ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ ಈ ಪಿಕ್ಚರಲ್ಲಿ. ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್, ವಿ ಹ್ಯಾವ್ ಆಲ್ ಬ್ರಿಲಿಯಂಟ್ ಆಕ್ಟರ್ಸ್. ಹೆಸರು ಮಾಡಿದವರೇ ಆಕ್ಟರ್ಸ್ ಅಲ್ಲ, ಹೆಸರು ಮಾಡೋರು ಆಕ್ಟರ್ಸ್. ಸೊ ಹಾಗಾಗಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಖುಷಿ ಆಗುತ್ತೆ ನೋಡೋಕ್ಕೆ. ಟೆಕ್ನಿಷಿಯನ್ಸ್ನಾಗಿರಲಿ, ಆರ್ಟಿಸ್ಟ್ನಾಗಿರಲಿ. ಆ್ಯಂಡ್ ಮಾಡ್ತಿದ್ದೀವಿ ಸರ್. ವಿ ಆರ್ ಪುಟಿಂಗ್ ಆರ್ ಎಫರ್ಟ್ಸ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ನೋಡಿ ಸರ್, ಅಪ್ಪ ಹೀರೋಯಿನ್ಸ್ ಒಂದಷ್ಟು ಇವಾಗ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅವ್ರ ಪೋರ್ಷನ್ಸ್ ಎಲ್ಲ ಇನ್ನೂ ತಡವಾಗಿ ಶುರು ಆಗುತ್ತೆ. ಸದ್ಯದಲ್ಲೇ ಅದನ್ಯಾವುದನ್ನು ನಾವು ಇವಾಗ ಹೇಳೋ ಅನೌನ್ಸ್ಮೆಂಟ್ ಮಾಡುವಷ್ಟು ಅರ್ಜೆಂಟ್ ಇಲ್ಲ ಮೋಕ್ಷಿ ಅವರೇ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸೊ ಹೇಳ್ತೀನಿ ಸರ್. ಈಗ ಎಷ್ಟು ಶೂಟ್ ಆಗಿದೆ ಸರ್? ಇನ್ನು ಈಗ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಹೌದು ಸರ್. ಈಗ ಎಷ್ಟು ಪೋರ್ಷನ್ ಟೀಸರ್ ಮಾತ್ರ ಶೂಟ್ ಆಗಿದೆಯಾ, ಸಿನಿಮಾ ಶುರುವಾಗಿದೆಯಾ ಸರ್? ಅದು ಬಿಡಿ ಸರ್, ಈಗ ಎಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈಗ ನೆಕ್ಸ್ಟ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ಅರೌಂಡ್ 40-50 ಡೇಸ್ ಶೆಡ್ಯೂಲ್ ಹಾಕೋತಾ ಇದ್ದೀವಿ. ಅದು ಹಾಕೋತಾ ಇದ್ದಾಗೆ ಒಂದು ಮೇಜರ್ ಪೋರ್ಷನ್ ಮುಗಿಯುತ್ತೆ, ಒಂದಷ್ಟು ಡಿಫ್ರೆಂಟ್ ಲುಕ್ಸ್ ಎಲ್ಲ ಬರುತ್ತೆ, ಅದ್ರ ಪ್ರಕಾರ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಪ್ರಾಜೆಕ್ಟ್ ಆಲ್ಸೋ. ಇದನ್ನು ಮ್ಯಾಚ್ ಮಾಡಿಕೊಂಡು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಅಂದರೆ ಉಗ್ರಂ ಆ್ಯಕ್ಷನ್ ಜೊತೆಗೆ ರೊಮ್ಯಾನ್ಸು, ಅಂದರೆ ಲವ್ ಸ್ಟೋರಿ ಕೂಡ ಇತ್ತು. ಇದರಲ್ಲೂ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಸರ್? ಉಗ್ರಂ ಮಾಡಿದ್ದು ಇವಾಗ ನೋಡಿ ಸರ್, ಈಗ 10 ವರ್ಷ ಆಯಿತು ಸರ್. ಇನ್ನೂ ನಾನು ಹಂಗೆ ಕಾಣಿಸ್ತೀನ ಲವ್ ಎಲ್ಲ ಮಾಡೋ ಥರ? ಶಾರದಾ ಅವರೇ, ಓಕೆ ಡನ್, ಇದರಲ್ಲೂ ಏನೋ ಒಂದು ಟ್ರೈ ಮಾಡ್ತೀವಿ.